ನಮಸ್ಕಾರ ಗೈಸ್, ನಾನು ನಿಮ್ ಧರ್ಮ ಗೈಸ್. ಆಕ್ಚುಲಿ ಲೇಟೆಸ್ಟ್ ಕೆಇಎ ಅಂದ್ರೆ ಸಿಇಟಿ ಒಂದು ಅಪ್ಡೇಟ್ ಬಗ್ಗೆ ಇವತ್ತು ನಮ್ಮ ವಿಡಿಯೋ ಮಾತಾಡಕ್ ಹೋಗ್ತೀವಿ. ಸೊ ನಿನ್ನೆ ತಾನೇ ತುಂಬಾ ವಿಷಯಗಳು ನಡೆದಿದೆ. ಒಂದು ಕಡೆ ಪ್ರತಿಭಟನೆ ನಡೆದೈತೆ, ಇನ್ನೊಂದು ಕಡೆ ಪ್ರೆಸ್ ಮೀಟ್ ನಡೆದೈತೆ. ಸೊ ಆ ಪ್ರೆಸ್ ಮೀಟ್ ಅಲ್ಲಿ ಸರ್ಟೆನ್ ವಿಷಯಗಳನ್ನ ಹೇಳೋರೆ. ಅಂದ್ರೆ ಆ 18ನೇ ತಾರೀಕು ನಡೆದಂತ ಮ್ಯಾಥ್ಸ್ ಎಕ್ಸಾಮ್ ಅಲ್ಲಿ ಯಾರಿಗೆಲ್ಲ ಪ್ರಾಬ್ಲಮ್ ಆಯ್ತು, ಆ ಪ್ರಾಬ್ಲಮ್ ಇಂದ ಎಷ್ಟು ಜನ ತುಂಬಾ ಜನನೇ ಮೆಸೇಜ್ ಕಳ್ಸೋರೆ. ಸೊ ಆ ಮೆಸೇಜ್ ಎಲ್ಲ ತಗೊಂಡಾದ್ಮೇಲೆ ಇವಾಗ ಮಾಡ್ಬೇಕಾಗಿರೋ ವಿಷಯ ಏನು, ಸೊ ಅದನ್ನ ಹೆಂಗ್ ಕಮೆಂಟ್ಸ್ ಮಾಡೋರೆ, ಅದರಿಂದ ಸ್ಟೂಡೆಂಟ್ಸ್ ಗೆ ಹೇಗ್ ಲಾಭ ಬೀಳುತ್ತೆ ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮಾತಾಡಕ್ ಹೋಗ್ತೀವಿ. ಸೊ ಫಸ್ಟ್ ಆಫ್ ಆಲ್ ಏನೇ ಪ್ರತಿಭಟನೆಯಿಂದಾನೇ ಮಾತಾಡಕ್ ಹೋಗೋಣ. ಎಬಿವಿಪಿ ಅನ್ನೋ ಒಂದು ಸಂಸ್ಥೆನ ಒಂದು ಎಬಿವಿಪಿ ಅನ್ನೋ ಸಂಸ್ಥೆಯಿಂದ ಈ ಒಂದು ಅಷ್ಟು ಸ್ಟೂಡೆಂಟ್ಸ್ ಎಲ್ಲ ಮರ್ಜಪ್ ಆಗ್ಬಿಟ್ಟು ಮಲ್ಲೇಶ್ವರಂ ಅಲ್ಲಿ ನಿನ್ನೆ ಬಂದು ಪ್ರತಿಭಟನೆ ಮಾಡೋರೆ. ಅಂದ್ರೆ ಈ ತರ ಕ್ವಶನ್ಸ್ ಎಲ್ಲ ಕೆಇ ಅವರು ತಪ್ಪಾಗಿ ಮ್ಯಾಪ್ ಮಾಡಿದ್ರು, ಔಟ್ ಆಫ್ ಸಿಲೆಬಸ್ ಇಂದ ಕ್ವಶನ್ ಕೊಟ್ಟಿದ್ರು. ಸೊ ನಮ್ಗೆಲ್ಲ ಇವಾಗ ಕಮ್ಮಿ ಮಾರ್ಕ್ಸ್ ಬರುತ್ತೆ, ನಾನ್ ನೆನ್ಸ್ಕೊಂಡಿದ್ದು ಒಳ್ಳೆ ಕಾಲೇಜ್ ಸಿಗಲ್ಲ. ಸೊ ತುಂಬಾ ಬೇಡಿಕೆಗಳನ್ನ ಇಟ್ಬಿಟ್ಟು ಅಲ್ಲಿ ತುಂಬಾನೇ ದೊಡ್ಡ ಪ್ರತಿಭಟನೆ ಮಾಡಿದ್ರು ಕೆಇ ಆಫೀಸ್ ಮುಂದೆ. ಸೊ ಇಷ್ಟು ಪ್ರತಿಭಟನೆ ಮಾಡ್ತಾ ಆ ಒಂದು ಸಂಸ್ಥೆಯವರೆಲ್ಲ ಏನೋ ಮಾಡಕ್ ಹೋಗೋರೆ ಅಲ್ಲಿ. ಸೊ ಏನೋ ಮಾಡಕ್ ಹೋದಾಗ ಪೊಲೀಸರೆಲ್ಲ ಹಿಡಿದ್ಬಿಟ್ಟು BMTC ಬಸ್ ಅಲ್ಲಿ ಹಾಕಿ ತಗೊಂಡ್ ಹೋಗ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಸ್ಟೂಡೆಂಟ್ಸ್ ಗೆಲ್ಲ ವಾರ್ನ್ ಮಾಡಿ ಬಿಟ್ಬಿಟ್ಟವ್ರೆ. ಸೊ ಇದು ಒಂದು ಲೈಕ್ ಲಾಸ್ಟ್ ಇಯರ್ ಇಲ್ಲ, ಅದ್ರ ಲಾಸ್ಟ್ ಇಯರ್ ಬಂದು ಇದೇ ತರ ಒಂದು ಪ್ರತಿಭಟನೆ ನಡೆದಿತ್ತು. ಅಂದ್ರೆ ಏನಂದ್ರೆ ಫ್ರೆಶರ್ಸ್ ವೆಸಸ್ ಇದು ಏನು ರಿಪೀಟರ್ಸ್. ಅಂದ್ರೆ ರಿಪೀಟರ್ಸ್ ಈಗ ಬಂದ್ರೆ ನಮ್ಗೆ ಫ್ರೆಶರ್ಸ್ ಗೆಲ್ಲ ಪರ್ಫೆಕ್ಟ್ ರ್ಯಾಂಕಿಂಗ್ ಬರಲ್ಲ ಅನ್ನೋ ತರ ಅವಾಗ ಒಂದು ಪ್ರತಿಭಟನೆ ನಡೆದಿತ್ತು. ಮತ್ತೆ ಒಂದು ವರ್ಷ ಬಿಟ್ಬಿಟ್ಟು ನಾರ್ಮಲ್ ಆಗಿ ಹೋದ್ ವರ್ಷ ಒಂದು ಎಕ್ಸಾಮ್ ಹೋಯ್ತು, ಮತ್ತೇನು ನಾರ್ಮಲ್ ಆಗಿ ನಡೆದಿದ್ದ ಎಕ್ಸಾಮ್ ಬಿಟ್ಬಿಟ್ಟು ಇವಾಗ ಮತ್ತೇನು ಎರರ್ ಕ್ರಿಯೇಟ್ ಆಗಿರೋದು. ಅದು ತುಂಬಾ ವ್ಯಾಲ್ಯೂಡಾ ಅನ್ನೋದ್ರ ಬಗ್ಗೆ ಎಲ್ಲ ಮುಂದೆ ಮಾತಾಡ್ತಾ ಹೋಗೋಣ. ದೆನ್ ನಿನ್ನೆ ನೋಟಿಫಿಕೇಶನ್ ಏನ್ ಹೇಳೋರೆ ಅಂದ್ರೆ, ನಿನ್ನೆ ಅವರು ಆ ಒಂದು ಪ್ರೆಸ್ ಮೀಟ್ ಏನ್ ಮಾಡಿದ್ರಲ್ಲ, ಆ ಪ್ರೆಸ್ ಮೀಟ್ ಅಲ್ಲಿ ಶ್ರೀಕಾರ್ MS ಅಂದ್ರೆ ಹೈಯರ್ ಸೆಕೆಂಡರಿ ಎಜುಕೇಶನ್ ಬೋರ್ಡ್ ನ ಹೈಯರ್ ಆಫೀಸರ್ ಈ ಶ್ರೀಕಾರ್ MS ಅವ್ರು ಏನ್ ಹೇಳೋರೆ ಅಂದ್ರೆ, ಸೊ ನಿಮ್ಗೆ ಯಾವ ಸಬ್ಜೆಕ್ಟ್ ಆಗೈತೆ, ಎಷ್ಟು ಸಬ್ಜೆಕ್ಟ್ ಅಲ್ಲಿ ಕೆಇ ಅಂದ್ರೆ KCET ಎಕ್ಸಾಮ್ ನಡೆದಿದೆ, 4 ಸಬ್ಜೆಕ್ಟ್ ಅಲ್ಲಿ ಎಕ್ಸಾಮ್ ನಡೆದಿದೆ. ಒಂದೊಂದು ಸಬ್ಜೆಕ್ಟ್ಗೂ ಪರ್ಟಿಕ್ಯುಲರ್ಲಿ 3 ಮೆಂಬರ್ಸ್ ಇರುವಂತ ಒಂದು ಕಮಿಟಿನ ಫಾರ್ಮ್ ಮಾಡೋರೆ. ಅಂದ್ರೆ ಎಕ್ಸ್ಪರ್ಟ್ ಕಮಿಟಿನ ಫಾರ್ಮ್ ಮಾಡೋರೆ. ಸೊ ಈ ಎಕ್ಸ್ಪರ್ಟ್ ಕಮಿಟಿಲಿ 3 ಎಕ್ಸ್ಪರ್ಟ್ಸ್ ಇರ್ತಾರೆ. ಈ ಎಕ್ಸ್ಪರ್ಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ಒಂದು ಕ್ವಶನ್ ಪೇಪರ್ ನಿಮ್ಗೆ ಏನ್ ಬಂದಿತ್ತು ಅದನ್ನ ಅನಲೈಸ್ ಮಾಡ್ತಾರೆ. ಅದ್ರಲ್ಲಿ ಏನಾದ್ರೂ ಅಂದ್ರೆ ಔಟ್ ಆಫ್ ಸಿಲೆಬಸ್ ಇದ್ದಿದ್ದು ಕಂಡು ಬಂತು ಅಂದ್ರೆ ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಆಮೇಲೆ ಡಿಸೈಡ್ ಮಾಡ್ತಾರೆ. ಸದ್ಯಕ್ಕೆ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಟೆಸ್ಟ್ ಮಾಡ್ತಾರೆ. ಅಂದ್ರೆ ಅದರಲ್ಲಿ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಇತ್ತಾ ಇಲ್ಲ ಅಂದ್ರೆ, ಇವಾಗ ಸರ್ಟೈನ್ಲಿ ಇವಾಗ ನೀವು ಇಂಟಿಗ್ರೇಷನ್ ಚಾಪ್ಟರ್ ನ ಕರೆಕ್ಟ್ ಆಗಿ ಓದಿದೀರಾ ಅನ್ಕೊಳ್ಳಿ. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಏನಿತ್ತು ಪ್ರೀವಿಯಸ್ ಇಯರ್ ಅದನ್ನ ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಅದನ್ನ ರಿಮೂವ್ ಮಾಡ್ಬಿಟ್ಟಿರ್ತಾರೆ. ನೀವೇನ್ ಹೇಳ್ತಾ ಇದೀರಾ, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಇಂದ ಕ್ವಶನ್ ಬಂದೈತೆ, ಅದು ಬಂದು ಔಟ್ ಆಫ್ ಸಿಲೆಬಸ್ ಅನ್ನೋ ತರ ಹೇಳ್ತಾ ಇದ್ದೀರಾ. ಬಟ್ ಅವ್ರು ಅನಲೈಸ್ ಮಾಡಿದಾಗ ನೀವು ಇಂಟಿಗ್ರೇಷನ್ ಓದಿದ್ರೇನೆ ಅದ್ರಲ್ಲಿ ಬರುವಂತ ಪಾರ್ಟೇ ಇದು. ಸೊ ನೀವು ಅದನ್ನ ಕಂಪ್ಲೀಟ್ ಆಗಿ ಮಾಡಿದ್ರೆ ಆ ಸಿಲೆಬಸ್ ರಿಲೇಟೆಡ್ ಆಗಿರೋದು ಇದು ಅನ್ನೋ ತರ ಎಲ್ಲ ಏನಾದ್ರೂ ಒಂದು ಗಿಮಿಕ್ ಮಾಡ್ಬೋದು, ಅದು ಹೇಳಕ್ಕಾಗಲ್ಲ. ಸೊ ಸಬ್ಜೆಕ್ಟ್ ತಿಳಿದಿರೋರಿಗೆ ಇದೆಲ್ಲ ನೀವು ಒಂಚೂರು ಅನಲೈಸ್ ಮಾಡ್ಕೋಬಹುದು. ಬಟ್ ಅದನ್ನ ಬಿಟ್ಟು ತುಂಬಾನೇ ಒಂದು ಔಟ್ ಆಫ್ ಸಿಲೆಬಸ್ ಅಂದ್ರೆ ಔಟ್ ಆಫ್ ಸಿಲೆಬಸ್ ಇಂದ ಕ್ವಶನ್ ಬಂತು ಅಂದ್ರೆ ಅವರು ಅದನ್ನ ರಿಪೋರ್ಟ್ ಮಾಡ್ತಾರೆ. ರಿಪೋರ್ಟ್ ಮಾಡಾದ್ಮೇಲೆ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಹೇಳ್ತಾರೆ. ಅಂದ್ರೆ 27ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ರು. ಕೆಇಎ ಪ್ರೋಸೆಸ್ ಏನಿದೆಯಲ್ಲ, ಈ CET ಇದು ಪ್ರೋಸೆಸ್ ತುಂಬಾ ಲೇಟು. ರಿಸಲ್ಟ್ ಬರೋದು ಲೇಟು, ಕೀ ಆನ್ಸರ್ಸ್ ಬರೋದು ಲೇಟು, ಆಮೇಲೆ ಆ ಒಂದು ಕೌನ್ಸಿಲಿಂಗ್ ನಡೆಯೋದು ಲೇಟು, ಕೌನ್ಸಿಲಿಂಗ್ ಆದ್ಮೇಲೆ ಆ ಸೀಕ್ರೆಟ್ ಕೀ ಕೋಡ್ ಕೊಡೋದಕ್ಕೆ ಲೇಟು, ಅದಾದ್ಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋದು ಲೇಟು. ತುಂಬಾ ವಿಷಯಗಳು ತುಂಬಾನೇ ಗ್ಯಾಪ್ಗಳು ಬೀಳ್ತಾನೆ ಇರುತ್ತೆ. ಬಿಕಾಸ್ ನೀವು ಸೆಕೆಂಡ್ PUC ಎಕ್ಸಾಮ್ ಮುಗಿಸಿ ನೀವು ಡಿಗ್ರಿಗೆ ಹೋಗೋಷ್ಟಕ್ಕೆ 4 ತಿಂಗಳಿಂದ 5 ತಿಂಗಳವರೆಗೂ ಗ್ಯಾಪ್ ಬಂದೇ ಬಿಡುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ನೀವು ತಾಳ್ಮೆಯಿಂದ ಇರ್ಬೇಕಷ್ಟೇನೆ. ಈಗ ತಾನೇ ಎಕ್ಸಾಮ್ ಮುಗ್ದಿದೆ, ಅದಕ್ಕೂ ಮುಂಚೆನೆ ಹೋಗ್ಬಿಟ್ಟು ಅಂದ್ರೆ ನೋಟಿಫಿಕೇಶನ್ ಆ ಕಡೆಯಿಂದ ಅಫಿಷಿಯಲಿ ಏನು ಬಂದಿಲ್ಲ. ಜಾಸ್ತಿ ಜನ ರಿಪೋರ್ಟ್ ಮಾಡಿದ್ರ ಅಂದ್ರೆ ಅವ್ರಿಗೂ ಗೊತ್ತಾಗೈತಿ ಇಲ್ಲೆಲ್ಲೋ ಪ್ರಾಬ್ಲಮ್ ಇದೆ ಅಂತ. ಸೊ ಇಷ್ಟು ಪ್ರಾಬ್ಲಮ್ ಗೊತ್ತಾದ್ಮೇಲೆನೆ ಅವರು ಕಮಿಟಿ ಅನ್ನೋದನ್ನ ಫಾರ್ಮ್ ಮಾಡ್ಬೇಕು ಅಂದ್ಬಿಟ್ಟು ಇಷ್ಟು ವಿಷಯಗಳನ್ನ ಮಾಡೋರೆ. ಅದಕ್ಕೂ ಮುಂಚೆನೆ ಪ್ರತಿಭಟನೆ ಮಾಡೋದು ನನ್ನ ಪ್ರಕಾರ ಅದು ವ್ಯಾಲಿಡ್ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ವೈ ಬಿಕಾಸ್ ಅವಾಗ ಒಂದು ಪ್ರತಿಭಟನೆ ಮಾಡಿದ್ರೆ ಏನು ಫ್ರೆಶರ್ಸ್ ಅಂಡ್ ರಿಪೀಟರ್ಸ್ ಅಂತ, ಅಲ್ಲಿ ಒಂದು ವ್ಯಾಲಿಡ್ ರೀಸನ್ ಇತ್ತು, ಅದಕ್ಕೆ ಪ್ರತಿಭಟನೆ ಮಾಡಬಾರ್ದು. ಬಟ್ ಇಲ್ಲಿ ಬಂದು ಏನು ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಕೊಟ್ಟವ್ರೆ. ಅಂಟಿಲ್ ಆ ಅಫಿಷಿಯಲ್ ನೋಟಿಫಿಕೇಶನ್ ಏನ್ ಬರುತ್ತೆ ಅಂದ್ರೆ ಇನ್ನ ರಿಸಲ್ಟ್ ಬಂದಿಲ್ಲ, ಏನೋ ಒಂದು ವಿಷಯಗಳು ಬಂದೇ ಇಲ್ಲ, ಇನ್ನ ತುಂಬಾ ಮುಖ್ಯವಾಗಿರೋ ವಿಷಯಗಳು ಬಂದೇ ಇಲ್ಲ. ಬರಕ್ಕೂ ಮುಂಚೆನೆ ಪ್ರತಿಭಟನೆ ಮಾಡಿರೋದು ವ್ಯಾಲಿಡ್ ಆಗಿಲ್ಲ ಅಂತ. ಬರಕ್ಕೂ ಮುಂಚೆ ಏನು ಪ್ರತಿಭಟನೆ ಮಾಡಿದ್ವಿ ಅಂದ್ರೆ ಆಮೇಲೆ ರಿಸಲ್ಟ್ ಬಂದ್ಮೇಲೆ ನಮಗ್ ತಾನೇ ಎಫೆಕ್ಟ್ ಬೀಳುತ್ತೆ ಅನ್ನೋ ತರ ತುಂಬಾ ಜನ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ. ಬಟ್ ಅದನ್ನ ಬಿಟ್ಬಿಟ್ಟು ಸ್ವಲ್ಪ ಅಫಿಷಿಯಲ್ ನೋಟಿಫಿಕೇಶನ್ ಏನ್ ಬರುತ್ತೋ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇರಿ. ತುಂಬಾ ಒಳ್ಳೆ ವಿಷಯಗಳನ್ನ ಹೇಳಿದ್ದೀನಿ. ವ್ಯಾಲಿಡ್ ಆಗಿ ನೀವು ಕಷ್ಟಪಟ್ಟು ಒಂದು ಎಕ್ಸಾಮ್ ಅಟೆಂಡ್ ಮಾಡಿದೀರಾ ಅಂದ್ರೆ ಸೊ ನಿಮಗ್ ಬೇಕಾಗಿರೋ ಅಂತ ಒಂದು ಔಟ್ಕಮ್ ನಿಮಗ್ ಸಿಕ್ಕೇ ಸಿಗುತ್ತೆ. ಸೊ ಸ್ವಲ್ಪ ವೆಯ್ಟ್ ಮಾಡ್ಬೇಕಷ್ಟೇ. ಈ ಪ್ರತಿಭಟನೆ ಮಾಡೋದಾಗಿರ್ಬೋದು, ಲೀಗಲಿ ಹೋಗಿ, ಯಾವ್ದೇ ಒಂದು ವಿಷಯಕ್ಕೂ ಲೀಗಲಿ ಹೋಗಿ ಅಂದ್ರೆ ಯಾವ್ದೋ ಒಂದು ಲಾ ಸೂಟ್ ನ ಹಿಡಿದ್ಬಿಟ್ಟು ಅಂದ್ರೆ ಯಾರೋ ಒಂದು ಲಾಯರ್ ನ ಹಿಡಿದ್ಬಿಟ್ಟು ಹೋಗಿ ಹೈಕೋರ್ಟ್ ಅಲ್ಲಿ ಕೇಸ್ ಆಗೋದು, ಈ ತರ ಲೀಗಲಿ ಇಲ್ಲ. ಅದಕ್ಕೆ ಅಂತ ಒಂದು ಪ್ರೊಸೀಜರ್ ಇರುತ್ತೆ. ಇವಾಗ ಅವ್ರು ಏನ್ ಹೇಳಿದ್ರು,
ಮೇಲ್ ಮಾಡಿ ನಿಮ್ ಪ್ರಾಬ್ಲಮ್ ಏನ್ ಅನ್ನೋದನ್ನ ತಿಳಿಸಿ ಅಂತ ಹೇಳೋರು. ಅಲ್ಲಿವರೆಗೂ ಏನ್ ಕೆಲಸ ಹೇಳೋರು ಅದನ್ನ ಮಾತ್ರ ಮಾಡ್ಬೇಕಷ್ಟೇ. 27ನೇ ತಾರೀಕುವರೆಗೂ ಟೈಮ್ ಕೊಟ್ಟವ್ರೆ. 27ನೇ ತಾರೀಕು ಆದ್ಮೇಲೆ ಏನು ಬಂದಿಲ್ಲ ಅಂದ್ರೆ ಸೊ ಈ ತರ ವಿಷಯಗಳೆಲ್ಲ ಮಾಡ್ಬೋದು. ಅದಕ್ಕೂ ಮುಂಚೆನೆ ಏನೋ ಒಂದು ಪ್ರತಿಭಟನೆ ಮಾಡಿದ್ರೆ ಅವ್ರಿಗೆ ಪ್ರೆಷರ್ ಬೀಳುತ್ತೆ, ಅವ್ರು ಏನೇನೋ ಮಾಡ್ಬಿಡ್ತಾರೆ. ಚಾನ್ಸೇ ಇಲ್ಲ ಗೈಸ್. ನಾವು ಅದನ್ನ ನೋಡಿದೀವಿ. ಆ ಒಂದು ಕೆಮಿಸ್ಟ್ರಿ ಪೇಪರ್ ಲೀಕ್ ಆದಾಗ ಜನ ಹೆಂಗೆ ಎದ್ದಿ ಬಿದ್ದಿ ಒದ್ದಾಡಿದ್ರು ಅನ್ನೋದು, ಮತ್ತೆ ಈ ಫ್ರೆಷರ್ಸ್ ರಿಪೀಟರ್ಸ್ ನ ಒಂದು ಇದು ನೋಡಿದೀವಿ. ಸೊ ಇಷ್ಟು ವಿಷಯಗಳಾದ್ಮೇಲೂ KEA ಅವರು ಇವ್ರಿಗೆ ಅನುಕೂಲ ಆಗೋ ತರ ಏನೇ ಒಂದು ವಿಷಯನೂ ಮಾಡಿಲ್ಲ. ತುಂಬಾ ಜನ ಡಿಸಪಾಯಿಂಟ್ ಆಯ್ತು. ಇನ್ನ ಎಷ್ಟು ಮಾಡೋದು ಅನ್ಬಿಟ್ಟು ಆಮೇಲೆ ಅಕ್ಸೆಪ್ಟ್ ಮಾಡ್ಕೊಂಡು ಹೋದ್ರು. ನಿಮ್ಗೆ ಆತರ ಆಗಲ್ಲ, ಬಿಕಾಸ್ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಬಿಕಾಸ್ ಈ ಪ್ರಾಬ್ಲಮ್ ಬಂದು ಎಲ್ಲರೂ ಹೇಳ್ತಾರೆ, ಟೀಚರ್ಸ್ ಇಂದ ಹಿಡಿದು ನಿಮ್ಮ ಕಾಲೇಜಲ್ಲಿರೋ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಏನು ಇದು ಒಂದು ಔಟ್ ಆಫ್ ಸಿಲೆಬಸ್ ಇಂದ ಬಂದಿರೋ ಕ್ವಶನ್ಸ್, ನಿಮ್ಗಾಗಿರೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅವ್ರು ಕೊಡ್ಲೇಬೇಕಂತ ನಿಮ್ಮ ಟೀಚರ್ಸ್ ಹೇಳಾದ್ಮೇಲೆ ಸೊ ನಿಮ್ಗಾಗಿರೋ ಸೊಲ್ಯೂಷನ್ ಅನ್ನೋದು ಬಂದೇ ಬರುತ್ತೆ. ನೀವು ಜಸ್ಟ್ ವೆಯ್ಟ್ ಮಾಡ್ಬೇಕಷ್ಟೇನೆ. ಸೊ ಜಸ್ಟ್ ವೆಯ್ಟ್. ಸೊ ಇದೇ ತರ ಬೇರೆ ಬೇರೆ ವಿಡಿಯೋಗಳಿಂದ ಮತ್ತೆ ಬರ್ತಾನೆ ಇರ್ತೀವಿ. ನಿಮ್ಗೆ ಎಲ್ಲಾದ್ರೂ ಈ ವಿಷಯಗಳೆಲ್ಲ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಗೂ ಈ ವಿಡಿಯೋನ ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಇದೇ ಇವತ್ತಿನ ಫ್ಯಾಕ್ಟ್.